ವಾಟರ್ ಮಿಲನ್ ಇದು ಬಂದು ನೋಡ್ರಿ, ಇದು 30 ದಿನದ್ದು ಬಳ್ಳಿ, ಇದು 33 ದಿನದ್ದು. ಎಷ್ಟು ಚೆನ್ನಾಗಿ ಬಂದೈತೆ. ಇದು ಬೇಸಿಗೆಯಲ್ಲಿ ಎಲ್ಲ ವೈರಸ್ ಆಗಿದ್ವು, ಅದಲ್ಲದೆ ಇವು ಮತ್ತೆ ನೆಕ್ಸ್ಟ್ ಹಾಕಿರೋಂಥ ಬೆಳೆಗಳು ಯಾವ ವೈರಸ್ ಬಂದಿಲ್ಲ. ಮೊನ್ನೆ ಹಾಕಿರೋಂಥ ಬೆಳೆಗಳು ವೈರಸ್ಸಿಗೆ ಆಗಿರೋದ್ರಿಂದ ವೀಡಿಯೋಗಳು ಮಾಡೋಕ್ಕಾಗಿಲ್ಲ. ಇದು ಹೊಸ್ದಾಗಿ ಹಾಕಿರೋದು, ಮತ್ತು ಇವು ಕಂಟಿನ್ಯೂ ಚೆನ್ನಾಗಿದ್ದಾವೆ. ಮೊನ್ನೆ ಲಾಸ್ಟ್ ಟೈಮ್ ಸ್ವಲ್ಪ ಏನು ಇಬ್ಬನಿ ಅಲ್ಲ ಫಾಗ್ ಬಿದ್ದು ಡ್ರಾಪ್ ಆಗಿದ್ದಾವೆ, ಮತ್ತು ವೈರಸ್ ಆಗಿದ್ದಾವೆ. ಬಳ್ಳಿಗಳು ಯಾವ ಅಂತ ಹೆಲ್ತ್ ಇರಲಿಲ್ಲ, ಹಾಗಾಗಿ ವೀಡಿಯೋಗಳು ಮಾಡೋಕ್ಕಾಗಿಲ್ಲ. ಇವಾಗ ಬಂದಿರೋಂಥ ಕ್ರಾಪ್ಗಳು ಇವು ಹೊಸ್ದಾಗಿ ಬಂದಿರೋವೆಲ್ಲ ಚೆನ್ನಾಗಿದ್ದಾವೆ, ಒಳ್ಳೆ ಇಳುವರಿ ಬರ್ತವೆ, ಇವೇನು ತೊಂದರೆ ಇಲ್ಲ. ಲಾಸ್ಟ್ ಟೈಮ್ ಯಾವ ಇಳುವರಿ ಬಂದಿಲ್ಲ, ಎಲ್ಲ ವೈರಸ್ ಕಾಯಿ. ಒಂದು 4 ಎಕರೆ ಅಂದ್ರೂ ಒಂದು 10 ಟನ್ ಕೂಡ ಮಾಲ್ ಬಂದಿಲ್ಲ, ಆ ಥರ ಎಡವಟ್ಟು ಆಗ್ಬಿಟ್ಟೈತೆ. ಈ ಸರಿ ಎಲ್ಲ ಚೆನ್ನಾಗಿದೆ ನೋಡಿರಿ. ಇದು 33 ದಿನದ್ದು ಎಲ್ಲ ಬಳ್ಳಿ 6 ಅಡಿ ಐತಿ. ಇದು ಬೆಡ್ಡಿಂದ ಬೆಡ್ಡಿಗೆ 6 ಅಡಿ ಐತೆ, ಆದ್ರೆ ಕವರ್ ಆಗ್ತೈತೆ ನೋಡಿರಿ. 33 ದಿನದ ಬಳ್ಳಿ ಅಂದ್ರೆ ಕೂಡ ನೋಡಿರಿ ಎಷ್ಟು ಚೆನ್ನಾಗಿ ಹೂವು ಫ್ಲವರ್ ಸೆಟ್ಟಿಂಗ್ ಆಯ್ತು 33 ದಿನಕ್ಕೆ. 50 ದಿನ ಅಂದ್ರೂ ಬೇಸಿಗೆಯಲ್ಲಿ ಸೆಟ್ಟಿಂಗ್ ಆಗಲಿಲ್ಲ ಸರಿಯಾಗಿ, ಇಬ್ಬನಿ ಮಂಜು ಬಿದ್ದು. ಇವಾಗೆಲ್ಲ ನೋಡಿರಿ 33 ದಿನಕ್ಕೆಲ್ಲ ಕಾಯಿ ಸೆಟ್ಟಿಂಗ್ ಆಗ್ತೈತೆ. ಇವಾಗೆಲ್ಲ ಭಾಳ ಚೆನ್ನಾಗಿ ಬಂದೈತಿ. 1261 ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೇನು ಒಂದು ಸ್ಪ್ರೇನೂ ಕೊಟ್ಟಿದ್ದೀವಿ ವೈರಸ್ಗೆ, ಅದಕ್ಕೆಲ್ಲ ಆ್ಯಕ್ಷನ್ 100 ಸ್ಪ್ರೇ ಕೊಟ್ಟಿದ್ದೀವಿ. ಅಕ್ರಬೆಟ್ ಕಂಪ್ಲೀಟು ಮತ್ತು ಡೆಲಿಗೇಟೂ ಕೊಟ್ಟಿದ್ದೀವಿ. ವೈರಸ್ಸು ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಬರಲಿ ಅಂತ. ಸಿಂಬೋಡಿಸ್ ಕೊಟ್ಟಿದ್ದೀವಿ 360 ಡಿಗ್ರಿದು ಸಿಂಬೋಡಿಸು ಸ್ಪ್ರೇ ಮಾಡಿದ್ದೀವಿ, 2 ಸರಿಯಾಗಿರಲಿ ಅಂತ. ನೋಡಿರಿ ಸೆಟ್ಟಿಂಗ್ ಯಾವ ಥರ ಸೆಟ್ಟಿಂಗ್ ಆಗುತ್ತೆ ನೋಡಿರಿ, ಈ ಥರ ಸೆಟ್ಟಿಂಗ್ ಆಯ್ತು. ಸೆಟ್ಟಿಂಗ್ ನೋಡಿರಿ, 2 ಕಾಯಿನೂ ಐತೆ ಅಕ್ಕಪಕ್ಕ. ಕಾಯಿ ಸೆಟ್ಟಿಂಗ್ ಚೆನ್ನಾಗೈತೆ. ಬಳ್ಳಿ ಹೆಲ್ತ್ ಚೆನ್ನಾಗಿತ್ತು ಅಂದರೆ ಕ್ರಾಪು ಚೆನ್ನಾಗಿ ಬರುತ್ತೆ. ಕಾಯಿ ಎಲ್ಲದು ಕಾಯಿ ಸೇಲ್ ಆಗುತ್ತೆ. ವೈರಸ್ ಬಿತ್ತು ಅಂದರೆ ಯಾವ ವೈರಸ್ ಕಾಯಿನೂ ಸೇಲ್ ಆಗೋದು ಕಷ್ಟನೇ. ಸ್ವಲ್ಪ ರೇಟ್ ಬೇರೆ ಮೀಡಿಯಮ್ ಆಗಿಬಿಡ್ತವೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ.